ಕಾಪಿ ತಗೊಳ್ಳಿ. ಯಾಕೆ ಹಂಗ್ ಮಕ ಊದಿಸ್ಕೊಂಡು ನಿಂತ್ಬಿಟ್ಟಿದ್ಯಾ? ಏನಾಯ್ತು ಅಂತದು? ಏನಾಯ್ತು ಅಂತ ಹೇಳಿದ್ರೆ ನನ್ನ ಮಗ ಬಿಸಿನೆಸ್ ಮಾಡಬೇಕು, ಕಾಸು ಬೇಕು ಅಂತ ಕೇಳ್ತಾವ್ನಿ. ನೀನೇನು ಕಾಸು ಕೊಡಂಗಿಲ್ಲ, 10 ರೂಪಾಯಿ ದುಡ್ಡು ಕೊಡಂಗಿಲ್ಲ. ಏನಾರ ಆಸ್ತಿ ಬರ್ತದೆ ಅಂತ ಆಸೆ ಇಟ್ಕೊಂಡಿದ್ರೆ ಆಸ್ತಿನೂ ಇಲ್ಲಿ ಗಂಟ ಬರಲಿಲ್ಲ ನಮ್ಗಂತೂ. ಯೋನಿ ಜೋರಾಗಿ ಮಾತಾಡ್ತಿದ್ಯಾ? ಒಸಿ ತಡ್ಕ ಕೇಳಿದ ತಕ್ಷಣ ನೀ ಆಸ್ತಿಯನ್ನು ಉದುರು ಬಿಡ್ತದೇನು? ಇದೊಳ್ಳೆ ಸಂದ ಕೇಳ್ತೀಯಲ್ಲ. ಊರಿಗೆ ಕರ್ಕೊಂಡೋಗು ಅಂತಂದ್ರೆ ಊರಿಗೂ ಕರ್ಕೊಂಡೋಯ್ತಿಲ್ಲ ನೀನು, ಏನು ಮಾಡ್ತಿಲ್ಲ ನೀನು. ನನಗೂ ಬೇಜಾರೆದ್ದೋಗ್ಬಿಟ್ಟೈತೆ ನನಗಂತೂ. ಅಯ್ಯೋ ನೀನು ಕೂಡ ಇದಕ್ಕೆ ನಂಬ್ಕೊಂಡು ಕುಂತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಬತ್ಯ ತಿಂಗಳು 3 ದಿನ ಇತ್ತೀಯ ಓಡೈತ್ಯ. ಇಂಥ ಬಾಳೆ ಏನಕ್ಕೆ ಬೇಕು ನನಗೆ? ಅಕ್ಕಪಕ್ಕನ ಮನೆಯಲ್ಲ ನನವೇ ಕೇಳಂಗೆ ಕೇಳ್ತಿರ್ತಾರೆ ನನ್ನ. ನಿನ್ನ ಗಂಡ ಯಾಕೆ ಬರೋಕ್ಕಿಲ್ಲ ಏನು ಎತ್ತ ಅಂತ ನನಗೂ ಹೇಳಿ ಸಾಕ ಹೋಗ್ಬಿಟ್ಟೈತೆ. ಒಸಿ ತಡ್ಕಳೆ, ನನಗೂ ಇರೋಳೊಬ್ಳು ಹೆಣ್ಮಗಳೇ ನೀಯ. ಅತ್ತಾಗೆ ಹೆಂಗೋನು ಕಳಿಸ್ಬಿಡ್ತೀನಿ. ಅವಳು ಹೋಗಿದ ತಕ್ಷಣ ಏನಿಯಾ ಹೆಂಗೋನು ಆಸ್ತಿನ ಯಾರು ಕೇಳ್ತಾರೆ? ಹೆಂಗೋ ಸಾವುಕಾರು ಮನೆತನ, ನನ್ನ ಎಂಡ್ರವ್ರ ಅಣ್ಣ ಅಲ್ವಾ ಅಂತ ಹೇಳ್ಬಿಟ್ಟು ಕೊಟ್ಟು ಮಾಡಿದೆ. ಈಗ ನೋಡಿದ್ರೆ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದವ್ರಂತೆ. ನನಗಂತೂ ಸಹಿಸ್ಕೊಳಕ್ಕಾಯ್ತಿಲ್ಲ ಬೀದಿಗೆ ಬಿದ್ದವ್ರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನಿಯ ಏನು ಮಾಡನಿ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಏನು ಆಸ್ತಿ ಎಲ್ಲ ಕಳ್ಕೊಬಿಟ್ಟವ್ರಾ? ಹ್ಞೂ, ಮತ್ತೆ ಆಸ್ತಿ ಎಲ್ಲ ಕಳ್ಕೊಂಡ್ಬಿಟ್ರೆ ಮತ್ತೆ ಬೀದಿಗೆ ಬರೋದು ಗ್ಯಾರಂಟಿ ತಾನೇ? ಅಯ್ಯೋ ಶಿವನೇ, ಎಂತರೂ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟಿದ್ರಲ್ಲ ನೀವು. ನಾಳೆ ಬಂದ್ಬಿಟ್ಟು ನನ್ನ ಮಗನ ತಲೆ ಮೇಲೆ ಬೀಳಕ್ಕಿಲ್ವಾ? ಬೀಳ್ತಾರೆ ಅಂತಾನೆ ನೀಯ ನನಗೂ ಭಯ. ಬೀಳ್ದೆ ಇರ್ತಾರೆ. ಅಯ್ಯೋ ಏನು ಮಾಡಬೇಕು ಏನು ಕತ್ತಿಯೋ. ಎಲ್ಲೋದ ನನ್ನ ಮಗ? ಎಲ್ಲೋ ಹೋಗೋನ್ ಕೆಲಸ ಕ್ಯಾಮೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀನ್ ಕಳ್ಸ 4 ಕಾಣಿ. ಯಾವುದಕ್ಕೂ ಸಾಲಕ್ಕಿಲ್ಲ ತಗ. ಬಂದಾಗ ಒಂದು ಕೋಳಿ ಹಿಡ್ಕೊಬತ್ತೀಯ, ಕೋಳಿ ಕುಯ್ಸ್ಕತ್ತೀಯ, ತಿಂತೀಯ, ಒಯ್ತೀಯ. ಗಂಡನಕ್ಕೆ ಏನೈತಿ ಹೇಳಿದು ನೋಡು. ಅದೆಲ್ಲ ನನಗಂತೂ ಏನೂ ಗೊತ್ತಿಲ್ಲ. ನನಗೇನು ನನ್ನ ಮಗಂಗೊಂಚೂರು ಆಸ್ತಿ ಬರ್ಕೊಟ್ಬಿಟ್ರೆ ಬಿಸಿನೆಸ್ ಮಾಡ್ಕೊಂಡು ಹೋಯ್ತಾನೆ. ಇರೇ ಮೊದಲು ನನ್ನ ಮಗಳು ಜೀವನನ ಹೊಸಿ ಶುರು ಮಾಡ್ಬೇಕು ನಾನು. ಅವಳು ಸರಿಯಾಗಿದ್ರೆ ತಾನೇ ಆಸ್ತಿ ಕೇಳಕ್ ಬರಕ್ಕಿಲ್ಲ. ಅವಳೇ ಸೊಟ್ಟಂಪಟ್ಟ ಇದ್ರೆ ನೀನು ಅಂದಿದ್ರೆ ನನ್ನ ತಮ್ಮಂಗೆ ಏನೇ ಕೊಡ್ತಾ ಇದ್ನಪ್ಪ. ನೀನು ಅಂತ ಹೇಳಿದಿದ್ರೆ ನನ್ನ ತಮ್ಮ ಇದ್ದ ಹೆಂಗೋನುವೆ ನೀನೇ ಅದು ಇದು ಅಂತ ಹೇಳ್ತಿದ್ದೆ. ಗಂಡನ ಬಿಟ್ಟು ಬಂದವಳೆ ಅಂತ ಹೇಳ್ದಾಗ ನಾನು ಹೇಳಿದ್ನಲ್ಲ, ನನ್ನ ತಮ್ಮ ಅವನೇ ಗಂಟಾಕ್ರಿ ಅಂತ ಹೇಳ್ಬಿಟ್ಟು ನೀವು ಯಾವ ಕಡೆಗೂ ತಲೆಗೆ ಹಾಕೊಂಡಿಲ್ಲಪ್ಪ. ನಾನು ಆಗ್ಲೇ ಅನ್ಕೋತಾ ಇದ್ನಲ್ಲ, ಆಗ್ಲೇ ಮಾತಾಡಿದ್ದೆ ನಮ್ಮನೆ ತಗೊಂಡ್ವೆ ನಿನ್ನ ತಮ್ಮನ ಜೊತೆ ಮದುವೆ ಸೆಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದೆಲ್ಲ ಯೋಚನೆ ಮಾಡಿ ಮಾತಾಡೋ ಹೊತ್ತಿಗೆ ನಾನು ಅಳಿಯ ಬಂದ್ಬಿಟ್ಟ. ಇನ್ನೇನು ಅಳಿಯ ಬಂದನಲ್ಲ ಬಿಡು, ಅಳಿಯನುವೆ ಮಗಳು ಸಂದಕ್ಕಿರ್ಲಿ, ಇನ್ನು ಯಾಕೆ ಸುಮ್ಕೇನಿ ಅಂತ ಸುಮ್ಕಿದ್ದೆ. ಆದರೆ ನಾನು ಇವತ್ತು ಬೆಂಗ್ಳೂರಿಗೆ ಹೋಗಿದ್ರೆ ಅಲ್ಲಿ ನೋಡಿದ್ರೆ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡವನಿ ಅಂತ ಗೊತ್ತಾಯ್ತಾ. ನಂಗೆ ಯಾಕೆ ಒಂಥರ ಆಗೋಗ್ಬಿಡ್ತು ನನಗಂತೂ. ಅಂದರೆ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡ್ಮೇಲೆ ನನ್ನ ಮಗಳು ಬೇಕಾದ್ಲೆ ನಿಮಗೆ? ಆಸ್ತಿ ಇದ್ದಾಗ ನನ್ನ ಮಗಳು ಬೇಕಾಗಿರ್ಲಿಲ್ವೇ ನಿಮಗೆ? ನನಗಂತೂ ಮನ್ಸಿಗೆ ಹಂಗೆ ನಾಟ್ಬಿಡ್ತು. ನೀನು ಏನೇ ಹೇಳೆ ನಾನಂತೂ ಇಲ್ಲ ನಾನು ಬರೋಕ್ಕಿಲ್ಲ, ನಿಮ್ಮ ಅಣ್ಣ ನೋಡ್ಕೊಳಕ್ಕೆ ನೀನೇ ಹೋಗು, ನಾನು ಬರೋದು ಇಲ್ಲ, ನಾನು ಕರಿಲು ಬೇಡ ಅಂತ ಹೇಳ್ಬಿಟ್ಟು ಕ್ಯಾಗೂರು ಸುಗುತ್ತು ಬಂದ್ಬಿಟ್ಟೆ ಅತ್ತಾಗ ನಾನು. ಸರಿಯಾಗಿ ಮಾಡಿದ್ಯಾ ತಗ. ಇನ್ನೇ ಸುಮ್ ಕುಂತ್ಕೊಳಕಾಯ್ತದೇನೆ? ಮಗಳು ಜೀವನ ಆಳ್ ಬಿದ್ದೋದ್ರೆ ಯಾರು ನೋಡ್ಕೋತಾರೆ? ಅವತ್ತು ಬೇಡ್ತಿದ್ದೋಳು ಇವತ್ತು ನನ್ನ ಮಗಳು ಬೇಕಾದ್ಲು ಅಂತ ಹೇಳಿದ್ರೆ ಏನೇ ಆಗಲಿ ನೋಡು, ನಾನಂತೂ ಬಿಡಕ್ಕಿಲ್ಲ. ನೋಡ್ತಿರು ಉಗಿತೀನಿ ನೋಡಿ ಹೆಂಗನ ಮಾಡ್ತಿ ಹಾಕೋರ್ ಸುಗಿರಿ. ನನ್ನ ತಮ್ಮಂಗೂ ಹೆಣ್ಣು ಹುಡುಕ್ತಿದ್ವಿ, ಸಿಗ್ತಾ ಇಲ್ಲ ಏನಿಲ್ಲ. ಅದಕ್ಕೆ ಬೇಕಾರೆ ನಿನ್ನ ಮಗಳನ್ನೇ ನೀ ಮಾಡ್ಬಿಡೋಣ ತಾಗೆ. ನನ್ನ ತಮ್ಮನೂ ಖುಷಿಯಾಗಿರ್ತಾನೆ, ನಾನು ಹೆಂಗಿದ್ರು ನೋಡ್ಕೊತಾನೆ, ನಾವು ನೋಡ್ಕೊತೀವಿ ಇಲ್ಲಿ. ಪರವಾಗಿಲ್ವೇ ನಿನ್ನ ತಮ್ಮ ದುಡಿತಾನ? ದುಡಿತಾನೆ. ಅಯ್ಯೋ ಇದೊಳ್ಳೆ ಸಂದಕ್ಕೆ ಹೇಳ್ತಿರಲ್ಲ, ದುಡಿದಿದ್ದಂಗಿತ್ತಾನೆ ಗಂಡಸ್ರು. ನೋಡಿ ನಿನ್ನ ಮಗಳಿಗೆ ನನ್ನ ತಮ್ಮಂಗಿನ ಒಳ್ಳೆ ಹುಡುಗ ಸಿಗಕ್ಕಿಲ್ಲ. ಈಗ ಯಾಕಮ್ಮ ಎಷ್ಟು ಜನ 2-3 ಮದುವೆ ಮಾಡ್ಕೊಂಡಿಲ್ಲ, ನೀನು ಮಾಡ್ಕೊಂಡಿಲ್ವೇ? ಏನು ಮಾಡೋಕ್ಕಾಗಕ್ಕಿಲ್ಲ, ಹಣೆ ಬರಹಗಳು. ಅದಕ್ಕೆ ನೀ ನನ್ನ ತಮ್ಮನೂ ಒಪ್ಕೋತಾನೆ, ಏನು ಬೇಡ ಅಂತ ಏನು ಅನ್ನಕ್ಕಿಲ್ಲ. ಮೊದಲು ಅವನ್ನ ಬಿಡಿಸ್ಬಿಟ್ಟು ಕರ್ಕೊಬಿಟ್ಟು ಬರ್ರಿ. ನಾಳೆ ದುಡ್ಡು ಬಂತು ಅಂದರೆ ತಿರ್ಗಿ ನಿನ್ನ ಮಗಳನ್ನ ಮತ್ತೆ ಮನೆಯಿಂದ ಈಚೆ ಕಡೆ ಕಳಿಸ್ತಾನೆ ಅಷ್ಟೇ. ನೀನು ಮತ್ತೆ ನಿಮ್ಮ ಮನೆಗೆ ಬರ್ತಾಳೆ, ಮತ್ತು ಅದೇ ಗೋಳು ನೀನು ಎಂಡ್ರದು ನಿನ್ನ ಮಗಳದು ಎಲ್ಲನೂ. ಅದು ನೋಡ್ಕೊಂಡು ಕೂತ್ಕತ್ತೀಯ, ಮಂತಕ್ಕೂ ಬರೋಕ್ಕಿಲ್ಲ ಇಲ್ಲಿ. ಯಾಕೆ ಬರೋಕ್ಕಿಲ್ಲ ಅಂದರೆ ಟೆನ್ಸನ್ನು ಅಂತೀಯ. ಈ ಕಡೆ ನಾನು ಉದ್ಧಾರ ಆದಂಗಲ್ಲ, ನೀನು ಉದ್ಧಾರ ಆದಂಗಲ್ಲ, ನನ್ನ ಮಗನೂ ಉದ್ಧಾರ ಆದಂಗಲ್ಲ. ಏನು ಮಾಡಬೇಕು? ಅಯ್ಯೋ ನನ್ನ ಜೀವಕ್ಕೆ ಕೊಳ್ಳಿಕ್ಕಕ್ಕೆ ಯಾರನ್ನ ಬೇಕು ಅಂತ ಹೇಳ್ತೀಯ. ಏನೋ ಬಿಡು ಅಂತ ಹೇಳ್ಬಿಟ್ಟು ನಾನು ಅನುಸರಿಸ್ಕೊಂಡು ಇಲ್ಲಿ ಗಂಟ ಬಂದಿದ್ದೀನಿ. ಇನ್ನು ಮುಂದಕ್ಕೆ ಅನುಸರ್ಸಕ್ಕೆ ಹಾಕಿಲ್ಲ. ಏನಾರ ಒಂದು ವ್ಯವಸ್ಥೆ ಮಾಡಿ ನನ್ನ ಮಗನಿಗೆ ಒಂಚೂರು ಜಮೀನು ಬರ್ಕೊಡು ಸಾಕು. ಆಯ್ತು ಇವತ್ತು ಹೋಗಿ ನಾನು ಅಳಿಯನ ಹತ್ರ ಮಾತಾಡ್ತೀನಿ. ನಾನೇನೇನಿಯ ಅದೇನು ಹೇಳ್ತಾರೋ ನಾನು ಅಳಿಯೋಕ್ಕೆ ಕೇಳಿಸ್ಕೊತೀನಿ. ಮಾತಾಡಲೇಬೇಕಲ್ಲ, ಮಾತಾಡ್ತಿದ್ದಂಗೆ ಇರೋಕ್ಕಾಗಕ್ಕಿಲ್ವಲ್ಲ. ಹೋಗಿ ಸರಿಯಾಗೇನಿಯ ಮಾತಾಡ್ತೀನಿ. ಹಂಗೆ ಬಿಟ್ಬಿಟ್ರೆ ಹಿಂಗೆ ನಡ್ಕೊಂಡು ಹೋಯ್ತಾ ಇರ್ತದೆ ಸುಮ್ಕೇನಿಯ. ನೋಡೋಣ ಏನು ಹೇಳ್ತಾನೋ ಅಳಿಯ, ಆಮೇಕಿಂದ ಮಾತಾಡ್ತೀನಿ. ಅಷ್ಟೇ ನೀನಿಯ. ಅಲ್ಲ ಕೋಟ್ಯಾಧೀಶ್ವರ ಅಂತ ಹೇಳ್ತಿದ್ದಲ್ಲ, ಇದ್ದದೆ ಹೆಂಗೆ ಬೀದಿ ಪಾಲಕ್ಕೆ ಬಂದ್ಬಿಟ್ಟ? ಏನೋ ಯಾರೋ ಮೋಸ ಮಾಡಿದ್ರಂತೆ. ನಿನ್ನ ಮಗಳಿಗೆ ವಿಚಾರ ಹೇಳ್ಬೇಕಿತ್ತು. ನಿನ್ನ ಮಗಳಿಗೆ ಹೇಳಿದ್ರೆ ನಿನ್ನ ಮಗಳೇ ನೀವು ಉಗುತ್ಬಿಟ್ಟ ಬಿಟ್ಬಿಡೋಳು, ಗಂಡನೂ ಬೇಡ ಯಾವನು ಬೇಡ ಅಂತ ಹೇಳ್ಬಿಟ್ಟು. ನೋಡೋಣ ಟೇಮ್ ಐತಿ ಇನ್ನೂ ಇಷ್ಟು ಬಿರ್ನ ಎಲ್ಲ ನಿರ್ಧಾರ ತಗೊಬಿಟ್ರೆ ಹೆಂಗೆ?
ಹೋಗಿ ಅಳಿಯಂಗೆ ಒಂಚೂರು ಕ್ಯಾಕೂರು ಸುಗುತ್ತು ಆಮೇಕಿಂದ ಬುದ್ಧಿ ಹೇಳ್ತೀನಿ. ನಾನು ಶಾನೆ ದಿನ ಆಗಿತ್ತಲ್ವ, ಆಗಲೇ 15 ದಿನ ಆಗಿತ್ತಲ್ಲ ಮನೆಗೆ ಬಂದು ನಿಮ್ಮ ಮನೆಗೆ, ಇನ್ನು ಹೇಳು ಬೈಕತ್ತಿತ್ತೀಯಪ್ಪ ನನ್ನ ಅಂತ ಹೇಳ್ಬಿಟ್ಟು ನನ್ನ ಹೆಂಡ್ರು ನನ್ನ ಅಣ್ಣಯ್ಯನ ನೋಡಕ್ಕೆ ಹೋಗ್ಬೇಕು ಅಂತ ಕುಂತ್ಕೊಂಡ್ಲ, ನೆಟ್ಟಗಿತ್ತಾಗ ಬಂದ್ಬಿಟ್ಟೆ ನಾನು. ಅಯ್ಯೋ ಬುಟ್ಟಾಕತ್ತಾಗೆ ಅಂತ. ಇವಾಗ ನಾನು ನೆನಪಾದ್ನಲ್ಲ ಹೇಳು. ಇಲ್ಲಾಂದಿದ್ರೆ ನಾನು ನೆನಪಿಗೆ ಗೊತ್ತಿರಲಿಲ್ಲ ನಿನಗಂತೂ. ಯಪ್ಪ ನನ್ನಷ್ಟು ಸಹಿಸ್ಕೊಳ್ಳೋಂಥ ಹೆಂಡ್ತಿ ಯಾರೂ ಇಲ್ಲ. ಅವಳಿಗಂತೂ ಗೊತ್ತಿಲ್ಲ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ನೀನು ಹೆಂಡ್ರಿಗೆ. ನನಗೆ ಅವಳೆ ಅಂತ ಗೊತ್ತಿದ್ರು ನಾನು ಅನುಸರಿಸ್ಕೊಂಡು ಹೋಯ್ತಿದ್ದೀನಲ್ಲ, ಆದ್ರೂ ನೀನು ನನಗೆ ಹೆಂಗೆ ನೋಡ್ಕೊತಾ ಇದೀಯ ನೋಡಿ ನೀನು ನನ್ನ. ಮೊನ್ನೆ ನನ್ನ ಹೆಂಡ್ರು ನನ್ನ ಮಗಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ದಾಗೇನೇನಿಯ ನಿನ್ನ ಅಲ್ಲೇ ಕರ್ಕೊಂಡೋಗಿ ಮಡಿಕೊಬಿಡೋಣ ಅಂತ ಭಾಳ ಯೋಚನೆ ಮಾಡಿಬಿಟ್ಟಿದ್ದೆ. ಆದರೆ ನನ್ನ ಮಗಳು ಅದೆಲ್ಲ ಮದುವೆಗಿದ್ವಿ ಅದೆಲ್ಲ ಮುಗಿದು ಎಲ್ಲ ಒಂದು ಸೆಟ್ಲಾಗಲಿ ಅಂತ ಹೇಳ್ಬಿಟ್ಟು ಸುಮ್ಕಿದ್ದೆ ನಾನು. ಇಲ್ಲ ಅಂದಿದ್ರೆ ಅವಾಗೇನೇನಿಯ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ನನ್ನ ಹೆಂಡ್ರಿಗೋಸಿ ಬುದ್ಧಿ ಕಲಿಸ್ಬೋದಿತ್ತು ನೋಡು. ಈಗಲೂ ಏನು ಕಾಲ ಮಿಂಚಿಲ್ಲ ನೋಡಿ ಕರ್ಕೊಂಡೋಯ್ತೇನು. ನಾನು ಬತ್ತೀನಿ ಅದಾಗ ನನಗೂ ಸಾಕ ಹೋಗ್ಬಿಟ್ಟೈತೆ. ಯಾರು ಸುಮ್ಕೆ ನೆನೆಯ ಇರೇ ಟೇಮ್ ಬರಲಿ, ಮಗಳು ಜೀವನ ಒಂಚೂರು ಸೆಟ್ಲಾಗಲಿ, ಕರ್ಕೊಂಡು ಹೋಯ್ತೀನಿ. ಯಾವಾಗ ಸೆಟ್ಲ್ ಆಯ್ತದೋ ನನ್ನ ಮಗನ, ಯಾವಾಗ ಸೆಟ್ಲು ಮಾಡ್ತೀಯೋ ನನ್ನ ಮಗಂಗೆ, ಯಾವಾಗ ಹೆಣ್ಣು ನೋಡ್ತೀಯೋ, ಯಾವಾಗ ಮದುವೆ ಮಾಡ್ತೀಯೋ. ಅಯ್ಯೋ ನೀನು ಎಂಟ್ರದಾಗ ಮಾತ್ರ ವ್ಯಾಪಾರ ಮಾಡಕ್ಕೆ ಹೋಯ್ತಿದ್ದೀನಿ ಅಂತ ಹೇಳ್ಬಿಟ್ಟು ಗೊತ್ತಿಯತ್ತಾಗೆ ಇಲ್ಲಿ ಬಂದು 2 ದಿನ ಇರೋಕ್ಕಾಗಿಲ್ಲ. ಅಕ್ಕಪಕ್ಕದ ಹೆಂಗಸ್ರೆಲ್ಲ ನನವೆ ಏನು ನಿನ್ನ ಗಂಡು ಏನು ಕೆಲ್ಸಕ್ಕೆ ಹೋಯ್ತಾನೆ, ಯಾಕೆ ಬರೋಕ್ಕಿಲ್ಲ ಮನೆಗೆ, ಏನು ಎತ್ತ 100 ಪ್ರಶ್ನೆ ಕೇಳ್ತಾರೆ. ಏನು ಹೇಳಿ ನೀನೇನು ಗಂಡು ಸುಬತ್ತಿಯ ಹೋಯ್ತೀಯ, ಅಕ್ಕಪಕ್ಕದ ಮನೆ ಇರ್ತಾಗ ಎಣಿಕೊಂಡು ಕುಂತ್ಕೊಳ್ಳೋ ನನಗೆ ಗೊತ್ತು. ಏನು ಎತ್ತ ಏನು ಹೇಳ್ಬೇಕು ಅವ್ರಿಗೆ ಅಂತ. ನನ್ನ ಮಗನೇ ಕೇಳೋಕೆ ಶುರು ಮಾಡ್ಬಿಟ್ಟವೆ, ಏನು ಹಿಂಗೆ ಬತ್ತತೆ ಹೋಯ್ತದೆ ಎಲ್ಲೋಯ್ತದೆ ಅಂತ. ಅವ್ನಿಗಿನ್ನೂ ಗೊತ್ತಿಲ್ಲ ನೀವು ಇನ್ನೊಂದು ಮದುವೆ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಏನು ಹೇಳಿಲ್ಲ, ಮುನಿಸ್ಕೊಬಿಡ್ತಾನೇನು ಅಂತ ಹೇಳ್ಬಿಟ್ಟು. ಏ ಬೇಡ 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 ಬೇಡ, ಏನು ಹೇಳೋಕೆ ಹೋಗ್ಬೇಡ. ಟೇಮ್ ಬರ್ತದೆ, ಮಾತಾಡ್ತೀನಿ ನಾನು. ನಾನು ಎಂಟ್ರತಾಗ ಒಂದು ಕಿತ ಮಾತಾಡ್ತೀನಿ, ಆಮೇಲೆ ನೋಡೋಣ. ಇರೋ ವಿಷಯನ ಹಿಂಗೆ ಗಂಡು ಮಗ ಬೇಕಿತ್ತು ಹಂಗೆ ಹಿಂಗೆ ಅಂತ ಏನೋ ಒಂದು ಹೇಳಿದ್ರೆ ನಡೀತದಾಗೆ. ನೀವು ಆ ಕಡೆನೂ ಹೇಳೋಕ್ಕಿಲ್ಲ ಈ ಕಡೆನೂ ಹೇಳೋಕ್ಕಿಲ್ಲ, ಬೇಜಾರು ನನಗೆ. ಇಲ್ಲ ಹೇಳಮ್ಮಿ, ಈ ಕಿತ ಹೇಳ್ತೀನಿ. ಕೋಳಿ ಸರ್ ರೆಡಿ ಆಯ್ತೇನು? ಈಗ ಸಾರು ಕುದಿತೈತಿ, ಮಸಾಲೆ ಎಲ್ಲ ಒಯ್ದುಬಿಟ್ಟೆಲ್ಲ ಬಂದಿದ್ದೀನಿ, ಉಪ್ಪೆಲ್ಲ ಹಾಕ್ಬಿಟ್ಟು ಕುದಿತೈತಿ. ಮುದ್ದೆ ಒಂದು ತೊಳಸ್ಬೇಕು. ಯಾಕೆ ಹೊಟ್ಟೆ ಸಿತೈತೇನಾಗ್ಲೇನೆ? ಅದೇ ಊಟ ಮಾಡ್ಕೊಂಡು ಹೋಗೋಣ ಅಂತ. ಅಲ್ಲ ಇನ್ನೂ ಸಂಜೆ ಬಂದಿದೆಯಾ ನೆನ್ನೆ, ಈಗಾಗಲೇ ಮಧ್ಯಾಹ್ನಕ್ಕಲ್ಲೇ ಹೋಗ್ಬೇಕು ಅಂತಿದ್ಯಲ್ಲ, ಇದ್ದೋಗ ನಾಳಿಕೆ. ನನ್ನ ಹೆಂಡ್ರು ಮನೆಗೆ ಬಂದ್ಬಿಟ್ಟಿತ್ತಳೋ ಇಲ್ವೋ ಗೊತ್ತಿಲ್ಲ. ನಾನು ಫೋನು ಹಾಕಕ್ಕೆ ಹೋಗ್ಲಿಲ್ಲ, ಅವಳು ಫೋನ್ ಹಾಕಿಲ್ಲ. ಅದೇನೋ ಏನು ಕತೆನೋ ಅರ್ಥ ಆಯ್ತಿಲ್ಲ. ಬರ್ಲಿಲ್ಲ ಅಂದ್ರೆ ಅಲ್ಲೇ ಇರ್ಲಿ ಹೇಳು. ಇನ್ನೂ 1-2 ದಿನ ಯಾರು ಕೇಳ್ತಾರೆ? ಇಲ್ಲಿ ನೀನು ಅಳಿಯೋವನಲ್ಲ, ನೋಡ್ಕತ್ತನ ಮಗಳನ್ನ, ಏನು ತೊಂದರೆ ಇಲ್ಲ. ನೀನು ಇದ್ರೂ ಇದ್ಬಿಟ್ಟು ಹೋಗಿ ಸುಮ್ಕೇನೇನೆ, ನಾಳೆಗೆ ಹೋಗಿವಂತೆ ಹೇಳು. ಇಲ್ಲಿ ಹೇಳಿ ಆಗಕ್ಕಿಲ್ಲ, ಹೋಗ್ಬೇಕು. ನಾನು ಊರಿಗೆ ಹೋಗ್ಬೇಕು. ಊರಿಗೆ ಹೋಗಲ್ಲೆಲ್ಲ ಏನೇನು ನಡೆದೈತೋ ಏನೇನು ಆಗೈತೋ ಎಲ್ಲ ನೋಡ್ಬಿಟ್ಟು ನನ್ನ ಮಗಳು ಒಂಚೂರು ಬುದ್ಧಿ ಹೇಳಿ ನನ್ನ ಅಳಿಯಂತಾಗ ಒಂದು ಮಾತಾಡಬೇಕು. ನೋಡು, ನಿನ್ನ ಮಗಂಗೆ ಎಲ್ಲ ನನ್ನ ಜಮೀನು ಸಿಗಬೇಕು ಅಂತ ಹೇಳಿದ್ರೆ ನನ್ನ ಮಗಳು ಸಂದಾಗ ಸೆಟ್ಲ್ ಆಗಿರಬೇಕು. ಇಲ್ಲ ಅಂದರೆ ನನ್ನ ಮಗಳಿಗಂತೂ ಎಲ್ಲ ಹೋಗೇ ಹೋಯ್ತದೆ ಆಸ್ತಿನೂ. ನೀನು ಅದ್ರ ಬಗ್ಗೆ ಯೋಚನೆ ಮಾಡು ಮೊದಲು. ಆಗ ನೀನು ಕಟ್ಕೊಂಡು ನನ್ನ ಜೀವನ ಎಲ್ಲ ಇದೇ ಆಯ್ತು ಬಾ. ಇದು ಬಿಟ್ಬಿಟ್ಟು ನಂದು ಇನ್ನೇನಾಯ್ತು ಬಾಳು. ಹಂಗಲ್ವೇ ಮಾರೈತಿ, ಕೇಳೆ ಒಸಿ. ಏನು ಕೇಳೋದು ಬಿಡು, ಯಾವಾಗ ಕೇಳಿದ್ರು ನನ್ನ ಬರೀ ನಿನ್ನ ಮಗಳ ಬಗ್ಗೆ ಏನಿಯ ಚಿಂತೆ ನಿನಗೆ. ನನ್ನ ಮಗನ ಬಗ್ಗೆ ಏನಾರ ಒಸಿ ನನ್ನ ಚಿಂತೆ ಆಯ್ತಾ ನಿಂಗೆ? ಇಲ್ಲ ಇಲ್ಲ, ಎಂಥ ಚಿಂತೆನೂ ಇಲ್ಲ. ಚಿಂತಿರೋದಕ್ಕೆ ನನಗೆ ಇಲ್ಲಿ ಗಂಟ ಬಂದಿರೋದು. ಚಿಂತೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಗಂಟ ಯಾಕೆ ಬರ್ತಿದ್ದೆ ಹೇಳು ನಾನು? ಸಾಕು ಹೋಗಿ ಸುಮ್ಕೇನೆ. ಇವಳ್ತಾಗ ಮಾತಾಡಕ್ ಹಾಕಿಲ್ಲ ಬಿಡು. ಸರಿ ಉಣ್ಣಕ್ಕಿಕ್ಕು, ಉಂಡತಾಗ ಹೋಯ್ತೀನಿ. ತಂದು ಬಡಿಸ್ತೀನಿ ಇರು, ಯಾಕೆ ಹಂಗು ಅಮ್ಮಕ್ನಾಗ ಬಡ್ಕತ್ತೀಯ? ತಂದು ಬಡಿಸ್ತೀನಿ. ಓ ಮಗನೇ ಬಂದೆಲ್ಲ? ಹ್ಞೂ ಅಪ್ಪ. ಕ್ಯಾಮೆ ಎಲ್ಲ ಮುಗೀತಾ? ಕ್ಯಾಮೆ ಮಾಡಕ್ಕೆ ಬೇಜಾರಾಯ್ತೈತೆ. ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ನಿಮ್ಮ ಅಪ್ಪಯ್ಯ ಎಲ್ಲಿ ಕೊಡ್ತಾನೆ ಕಣ್ಲಾ ದುಡ್ಡ? ಕೇಳಿ 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 ಬಾಯಿಗೆ ನೋವು ಬಂದ್ಬಿಡ್ತು ನನಗಂತೂ. ಇರ್ಲಾ ಮಗ, ಇನ್ನೊಂದು 2 ದಿನ ಕೊಟ್ಟು ಬಿಡ್ತೀನಿ. ಅವತ್ತಿಂದ ಅದನ್ನೇ ಹೇಳ್ತಿದ್ಯಪ್ಪಯ್ಯ ನೀನು, ಕೊಡ್ತೀನಿ ಕೊಡ್ತೀನಿ ಅಂತ. 5 ಪೈಸೆನೂ ಕೊಡ್ಲಿಲ್ಲ ನೀನು. ನನಗೇನು 16 ಜನ ಮಕ್ಳವ್ರಿ, ಇರೋನೊಬ್ಬ ನನ್ನ ಮಗ, ಅವನಿಗೂ ನೀನು ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಹೇಳು? ಇನ್ನು 2ನೇ ಮಕ್ಕಳು ಬೇಡ, ಒಂದೇ ಮಗ ಸಾಕು ಅಂತ ಹೇಳ್ದೆ. ಹೆಂಗೋ ನೋಡು. ಆಯ್ತು ಹೇಳಮ್ಮಿ, ಮಾತಾಡ್ತೀನಿ ನಾನು.